ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದೇ ಬಾರಿಗೆ 2 ಡಿಗ್ರಿಗಳನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿನಗಿನ್ನೊಂದು ವಿಷಯ ಗೊತ್ತಾ? 1.5 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. 1.5 ವರ್ಷದಲ್ಲಿ ಡಿಗ್ರಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತುಂಬಾ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ನಾವು ಯಾವ ರೀತಿ ಡಿಗ್ರಿನ ಪಡ್ಕೋಬಹುದು ಅಂತ. ಸೊ ನೀವು ಯಾವುದೇ ರೀತಿಯಂತ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಆಸ್ ಪರ್ UGC ರೂಲ್ಸ್ 2022 ಪ್ರಕಾರ ಎಲ್ಲರೂ ಕೂಡ ಅಟ್ ಎ ಟೈಮ್ 2 ಡಿಗ್ರಿನ ಪಡ್ಕೋಬಹುದು. ಬಟ್ ಆ 2 ಡಿಗ್ರಿನ ನೀವು ಪಡ್ಕೋಬೇಕು ಅಂತಂದ್ರೆ ಕೆಲವೊಂದು ಗೈಡ್ಲೈನ್ಸ್ ನ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ನ ಮುಖಾಂತರ ನೀವು 2 ಡಿಗ್ರಿಗಳನ್ನ ಪಡೆದುಕೊಳ್ಳಬಹುದು. ಆ ಗೈಡ್ಲೈನ್ಸ್ ಏನು ಮತ್ತೆ ಯಾವ ರೀತಿ ನೀವು ಡಿಗ್ರಿನ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಗೈಡ್ಲೈನ್ಸ್ ಅಲ್ಲಿ ಒಟ್ಟು 3 ಮೇಜರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ 3 ಇನ್ಫಾರ್ಮೇಶನ್ಗಳಲ್ಲಿ ನೀವು ಯಾವ ರೀತಿ ಡಿಗ್ರಿನ ಪಡ್ಕೋಬಹುದು ಅಂತ ತಿಳಿಸಿದ್ದಾರೆ. ಮೊದಲನೇ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನೀವು ರೆಗ್ಯುಲರ್ ಕಾಲೇಜ್ ಅಥವಾ ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ ಅಟ್ ಎ ಟೈಮ್ 2 ಡಿಗ್ರಿಗೆ ಜಾಯಿನ್ ಆಗ್ಬೋದು. ಬಟ್ ಆದರೆ ಆ ಕಾಲೇಜ್ ಅಥವಾ ಯೂನಿವರ್ಸಿಟಿ ಟೈಮಿಂಗ್ಸ್ ಡಿಫ್ರೆಂಟ್ ಇರಬೇಕು. ಸೇಮ್ ಟೈಮಿಂಗ್ಸ್ ಅಲ್ಲಿರೋ 2 ಕಾಲೇಜ್ಗೆ ನೀವು ಸೇರೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಇದ್ರೆ ಸೇರ್ಕೋಬಹುದು. ಇದಕ್ಕೆ ಬೆಸ್ಟ್ ಆಪ್ಷನ್ ಯಾವುದು ಅಂತ ಹೇಳೋದಾದ್ರೆ, ಒಂದು ರೆಗ್ಯುಲರ್ ನಾರ್ಮಲ್ ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಜಾಯಿನ್ ಆಗ್ಬೋದು. ಜೊತೆಗೆ ಯೂನಿಂಗ್ ಕಾಲೇಜ್ ಆಪ್ಷನ್ ಇರುತ್ತೆ, ಒಂದು ರೆಗ್ಯುಲರ್ ಇನ್ನೊಂದು ಯೂನಿಂಗ್ ಕಾಲೇಜು. ಇದನ್ನ ನೀವು ಚೂಸ್ ಮಾಡಿಕೊಂಡು 2 ಡಿಗ್ರಿನ ಅಟ್ ಎ ಟೈಮ್ ಜಾಯಿನ್ ಆಗ್ಬಹುದು. ಇನ್ನು ಎರಡನೇ ಆಪ್ಷನ್ ನೋಡೋದಾದ್ರೆ, ಒಂದು ರೆಗ್ಯುಲರ್ ಮಾಮೂಲಿ ಯೂನಿವರ್ಸಿಟಿ ಅಥವಾ ರೆಗ್ಯುಲರ್ ಕಾಲೇಜ್ಗೆ ನೀವು ಸೇರ್ಕೋಬಹುದು. ಅದರ ಜೊತೆಗೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಶನ್, ಆನ್ಲೈನ್ ಬೇಕಾದ್ರೆ ನೀವು ಇನ್ನೊಂದು ಡಿಗ್ರಿ ತಗೋಬಹುದು. ಇಲ್ಲಾಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಆದಂತ KSOU, IGNO ಈ ತರ ಆಪ್ಷನ್ ಇರುತ್ತೆ. ಈ ಆಪ್ಷನ್ಗಳಲ್ಲಿ ನಿಮ್ಗೆ ಯಾವ್ದು ಬೇಕೋ ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬಿಟ್ಟು ಡಿಗ್ರಿಗಳನ್ನ ಪಡ್ಕೋಬಹುದು. ಇನ್ನೊಂದು ಆಪ್ಷನ್ ಮೂರನೇದು ಯಾವುದು ಅಂತ ನೋಡೋದಾದ್ರೆ, ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಅಟ್ ಎ ಟೈಮ್ 2 ಡಿಗ್ರಿಗೆ ಜಾಯಿನ್ ಆಗ್ಬೋದು. ಈ ಎಕ್ಸಾಂಪಲ್ ಹೇಳೋದಾದ್ರೆ, KSOU ನಲ್ಲೇ ನೀವು ಅಟ್ ಎ ಟೈಮ್ 2 ಡಿಗ್ರಿ ಜಾಯಿನ್ ಆಗ್ಬೋದು. ಎಕ್ಸಾಂಪಲ್ BA or BCom, MA or MCom ಈ ಥರ ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಥರ ಡಿಗ್ರಿನ ನೀವು ಅಡ್ಮಿಷನ್ ಪಡ್ಕೊಂಡು ಅಟ್ ಎ ಟೈಮ್ ಡಿಗ್ರಿನ ಪಡ್ಕೋಬಹುದು. KSOU ನಲ್ಲೂ ಕೂಡ ಈ ರೀತಿಯ ಫೆಸಿಲಿಟಿ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ಯಾರಾದರೂ ಅಟ್ ಎ ಟೈಮ್ 2 ಡಿಗ್ರಿ ಮಾಡ್ಕೋಬೇಕು ಅಂತ ಇರೋರು 3 ವರ್ಷ ಪ್ಲಸ್ 3 ವರ್ಷ 2 ಸಲ ಮಾಡೋದಕ್ಕಿಂತ 3 ವರ್ಷದಲ್ಲಿ 2 ಡಿಗ್ರಿನ ಅಟ್ ಎ ಟೈಮ್ ಪಡ್ಕೋಬಹುದು. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. 3 ವರ್ಷದಲ್ಲಿ ನೀವು 2 ಡಿಗ್ರಿನ ಪಡ್ಕೋಬಹುದು. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.